ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ಮಾರ್ಚ್ ತಿಂಗಳ ಧನುಸ್ಸು ರಾಶಿಯವರ ಫಲಾನುಫಲ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಒಂದು ಸರಳವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಧನುಸ್ಸು ರಾಶಿಯಲ್ಲಿ ಇರತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗಾದರೆ ಬನ್ನಿ ನೋಡಿ, ಮಾರ್ಚ್ ತಿಂಗಳ 2026ರ ಫಲಾನುಫಲ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಮಾರ್ಚ್ ಈ ತಿಂಗಳ ಮೊದಲ ಆರಂಭದಲ್ಲಿ ನಿಮಗೆ ದೇಹ ಆಲಸ್ಯದ ಒಂದು ಕೊರತೆ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಏನೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಕೂಡ ಸ್ವಲ್ಪ ನಿಮಗೆ ನಿರ್ಲಕ್ಷ್ಯ ಮನೋಭಾವ ನಿಮ್ಮಲ್ಲಿ ತುಂಬ ಹೆಚ್ಚಾಗುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಇಂಟ್ರೆಸ್ಟ್ ಅನ್ನೋಂಥದ್ದು ಇರೋದಿಲ್ಲ ನಿಮಗೆ. ಈ ತಿಂಗಳ ಮೊದಲ ಆರಂಭದಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಸ್ವಲ್ಪ ಕೊರತೆ ನಿಮಗೆ ಬಹಳ ಕಾಡುವಂಥ ಚಾನ್ಸಸ್ ಇರುತ್ತೆ ನಿಮಗೆ. ಅಂದರೆ ಈ ತಿಂಗಳ ಉತ್ತಮವಾದಂತಹ ದಿನಗಳು ಅಂತ ಹೇಳಿದ್ರೆ ನಿಮಗೆ ತಿಂಗಳ ಮೊದಲಾರ್ಧ ಮುಗಿದ ನಂತರ ನಿಮಗೆ ಉತ್ತಮವಾದಂತಹ ದಿನಗಳು ಪ್ರಾರಂಭ ಆಗುವಂತಹ ಒಂದು ಸ್ವಲ್ಪ ಚಾನ್ಸಸ್ ಇರ್ತದೆ. ನೋಡಿ, ಕುಟುಂಬದವರೊಂದಿಗೆ ಸಣ್ಣ ಪುಟ್ಟ ಪ್ರಯಾಣ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂಥ ಒಂದು ಚಾನ್ಸಸ್ ಇರ್ತದೆ. ಐಷಾರಾಮದ ವಸ್ತುವನ್ನು ಈ ತಿಂಗಳಲ್ಲಿ ನೀವು ಖರೀದಿ ಮಾಡುವಂತಹ ಸೂಚನೆ ಸ್ವಲ್ಪ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಆಯಿತಾ? ಮಾನಸಿಕವಾಗಿ ಸ್ವಲ್ಪ ನಿಮಗೆ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಈ ತಿಂಗಳ ಮಧ್ಯದಲ್ಲಿ ನಿಮಗೆ ದೊರೆಯುವಂತಹ ಸ್ವಲ್ಪ ಚಾನ್ಸಸ್ ಇರ್ತದೆ. ಯಾರಿಗೆಲ್ಲ ಸಂತಾನ ಭಾಗ್ಯದ ಕೊರತೆ ಇರ್ತದೋ ಅಂಥವರಿಗೆ ಈ ತಿಂಗಳಲ್ಲಿ ಸಂತಾನ ಭಾಗ್ಯದ ಒಂದು ಶುಭ ಸುದ್ದಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಪಿತ್ತ ರೋಗ, ಆಯಾಸ, ಒತ್ತಡಗಳು ಕಂಡುಬರುವಂಥದ್ದು, ಮತ್ತು ಈ ಜ್ವರ, ಶೀತ ಬಾಧೆ ಅನ್ನೋಂತಹ ಒಂದು ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ನಿಮಗೆ ಈ ತಿಂಗಳಲ್ಲಿ ಬರುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಹಾಗಾಗಿ ನೋಡಿ, ನೀವು ತಿನ್ನುವಂಥ ಆಹಾರದಲ್ಲಿ ನೀವು ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸೋದು ಈ ತಿಂಗಳಲ್ಲಿ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಅಂದರೆ ಮಾಂಸ ಆಹಾರ, ಈ ಜಂಕ್ ಫುಡ್ಗಳು, ಆಯಿತಾ, ಈ ಜೀರ್ಣ ಆಗದೇ ಇರುವಂತಹ ಆಹಾರಗಳಿಂದ ಸ್ವಲ್ಪ ನೀವು ಬಹಳ ದೂರ ಇದ್ದರೆ ಈ ತಿಂಗಳು ನಿಮ್ಮ ಆಹಾರ ಉತ್ತಮ, ಅಂದರೆ ನಿಮ್ಮ ಆರೋಗ್ಯ ನಿಮಗೆ ಉತ್ತಮವಾಗಿ ನಿಮಗೆ ಸಪೋರ್ಟ್ ಮಾಡೋಂಥ ಒಂದು ಚಾನ್ಸಸ್ ಇರ್ತದೆ ನಿಮಗೆ. ವಿದ್ಯಾರ್ಥಿಗಳಿಗೂ ಕೂಡ ನೋಡಿ, ಇದು ಅನುಕೂಲಕರವಾದಂತಹ ಟೈಮು. ಇದು ಪರೀಕ್ಷಾ ವೇಳೆ ಆಗಿರೋದ್ರಿಂದ ಧೈರ್ಯವನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮಾನಸಿಕ ಒತ್ತಡಕ್ಕೆ ಒಳಗಕ್ಕೆ ಹೋಗಬೇಡಿ ವೀಕ್ಷಕರೇ. ವಿದ್ಯಾರ್ಥಿಗಳೇ, ತುಂಬ ಎಚ್ಚರಿಕೆಯಿಂದ ನೀವು ಹೇಗೆ ಒಂದು ಮುನ್ನೆಚ್ಚರದಿಂದ ನೀವು ಹೆಜ್ಜೆಯನ್ನು ಇಡ್ತೀರಿ, ಆ ಒಂದು ವಿಚಾರದಿಂದ ನಿಮ್ಮ ಮನೋಸ್ಥೈರ್ಯದಿಂದ, ಆಯಿತಾ, ನಿಮ್ಮ ಧೈರ್ಯದಿಂದ ನೀವು ಈ ಎಕ್ಸಾಮ್ಗಳನ್ನು ನೀವು ಫೇಸ್ ಮಾಡೋದ್ರಿಂದ ನಿಮಗೆ ಮುಂದೆ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಗ್ತದೆ. ಆದಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಬಿಳಿ ಬಟ್ಟೆಯನ್ನು ತೊಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರ್ತದೆ ವೀಕ್ಷಕರೇ. ವಿದ್ಯಾರ್ಥಿಗಳು ದುಡುಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಹವಾಸ ದೋಷವನ್ನು ಕಟ್ ಮಾಡಿ ನಿಮ್ಮ ಅಧ್ಯಯನದ ಕಡೆ ನೀವು ಗಮನವನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ನಿಮಗೆ ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗ್ತದೆ. ಪರೀಕ್ಷೆಯನ್ನು ಎದುರಿಸ್ತಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ನೀವು ಯೂಸ್ ಮಾಡತಕ್ಕಂತಹ ಒಂದು ಪೆನ್ನಿಗೆ ನೀವು ಬಿಳಿ ಬಣ್ಣದ ದಾರವನ್ನು ಕಟ್ಟಿ ಆ ಪೆನ್ನನ್ನು ನೀವು ಯೂಸ್ ಮಾಡೋದರಿಂದ ನೀವು ಖಂಡಿತವಾಗಲೂ ನಿಮಗೆ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಖಂಡಿತವಾಗಲೂ ಸಿಗುವಂಥ ಚಾನ್ಸಸ್ ಇರುತ್ತೆ ವೀಕ್ಷಕರು. ಮತ್ತು ನೋಡಿ, ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ವೀಕ್ಷಕರು ಯಾರಾದರೂ ಇದ್ದರೆ, ಈ ಮೊಬೈಲ್ ವ್ಯಾಪಾರಿ ಮಾಡುವಂತಹ ಒಂದು ಜನಗಳಿಗೆ ತುಂಬ ಈ ತಿಂಗಳಲ್ಲಿ ಅಧಿಕವಾದಂತಹ ಒಂದು ಲಾಭ ಇರ್ತದೆ. ಕಿರಾಣಿ ಅಂಗಡಿಗಳಿಗೆ ಸ್ವಲ್ಪ ತಾತ್ಕಾಲಿಕ ಮಟ್ಟದಲ್ಲಿ ಸ್ವಲ್ಪ ಲಾಭದ ಕೊರತೆಯನ್ನು ಸ್ವಲ್ಪ ನೋಡ್ಬೋದು. ಹಾಗೆಯೇ ಸ್ವಂತ ಬಿಸ್ನೆಸ್ಸು ನಿಮ್ಮದೇನೇ ಬೇರೆ ಏನಾದರೂ ಕೆಲಸ ಕಾರ್ಯಗಳಲ್ಲಿದ್ದರೆ ಸ್ವಲ್ಪ ಆದಷ್ಟು ಮುನ್ನೆಚ್ಚರಿಕೆಯಿಂದ ನೀವು ಹೋದರೆ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳಲ್ಲಿ ಒಂದು ನಿಮ್ಮ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನೀವು ಲಾಭಾಂಶವನ್ನು ಕಂಡು ಬರುವಂತಹ ಚಾನ್ಸಸ್ ನಿಮಗೆ ತುಂಬಾ ಇರುತ್ತೆ ವೀಕ್ಷಕರೇ. ನೋಡಿ, ಹಾಗೆಯೇ ಮುಂದುವರೆದ ಫಲ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ನಿಮಗೆ ಧನುಸ್ಸು ರಾಶಿಯವರಿಗೆ ತೀರ್ಥಕ್ಷೇತ್ರಗಳಿಗೆ ಕುಟುಂಬದೊಂದಿಗೆ ಪ್ರಯಾಣ ಮಾಡುವಂಥ ಸ್ವಲ್ಪ ಚಾನ್ಸಸ್ ಇರುತ್ತೆ ನಿಮಗೆ. ಪತ್ನಿ ಮತ್ತು ಮಕ್ಕಳೊಂದಿಗೆ ಸಂತೋಷದಿಂದ ಕಳೆಯುವಂಥ ದಿನಗಳು ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ
ಪೇರೆಂಟ್ಸ್ ಆಗಿರುವಂಥವ್ರು ನೀವು ಧನುಸ್ಸು ರಾಶಿಯಲ್ಲಿ ಇರತಕ್ಕಂಥ ಪೇರೆಂಟ್ಸು ತಮ್ಮ ಮಕ್ಕಳ ಮೇಲೆ ನೀವು ಎಷ್ಟು ಕಾಳಜಿಯನ್ನು ವಹಿಸ್ತೀರೋ, ಎಷ್ಟು ಪ್ರೀತಿಯನ್ನು ತೋರಿಸ್ತೀರೋ ಅವರಿಗೆ ಅಷ್ಟು ಅವರು ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಪರೀಕ್ಷೆಯನ್ನು ಎದುರಿಸುವಂತಹ ಒಂದು ಚಾನ್ಸಸ್ ಆಗ್ತದೆ. ಅವರ ಮೇಲೆ ಅಂದರೆ ಮಕ್ಕಳ ಮೇಲೆ ತುಂಬ ಒತ್ತಡವನ್ನು ಹೇರಲಿಕ್ಕೆ ಹೋಗಬೇಡಿ, ಆಯಿತಾ. ತುಂಬ ಒತ್ತಡವನ್ನು ಹೇರಲಿಕ್ಕೆ ಹೋಗಬೇಡಿ. ಅವರನ್ನು ಒಂದು ಫ್ರೀ ಮೈಂಡ್ ಸೆಟ್ಟಿಂದ ಬಿಟ್ಟು ನೋಡಿ. ಖಂಡಿತವಾಗ್ಲೂ ಅವರು ಈ ಒಂದು ಪರೀಕ್ಷಾ ವೇಳೆಯಲ್ಲಿ ಅತ್ಯಂತ ಸಮತೋಲನದಿಂದ ಅವರು ಪರೀಕ್ಷೆಯನ್ನು ಒಂದು ಎದುರಿಸುವಂತಹ ಒಂದು ಚಾನ್ಸಸ್ ಅವರಿಗೆ ಆಗ್ತದೆ ಅವರಿಗೆ, ಆಯಿತಾ. ನೋಡಿ, ಹಾಗೆಯೇ ಮನೆಯಲ್ಲಿ ಯಾರಾದರೂ ಹಿರಿಯರು ಏನಾದರೂ ಇದ್ದರೆ ವೀಕ್ಷಕರೇ, ಆಯಿತಾ, ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂಥ ಹಿರಿಯರು ಮನೆಯಲ್ಲಿ ಅವರಿಗೆ ಸ್ವಲ್ಪ ಕಾಲುಗಳಲ್ಲಿ ನೋವು ಕಾಣುವಂಥದ್ದು ಮತ್ತು ಸ್ವಲ್ಪ ಅನಾರೋಗ್ಯಕ್ಕೆ ಸ್ವಲ್ಪ ಈಡು ಮಾಡುವಂತಹ ವಾತಾವರಣ ಸ್ವಲ್ಪ ಅವರಿಗೆ ಸೃಷ್ಟಿ ಆಗುವಂಥ ಸ್ವಲ್ಪ ಚಾನ್ಸಸ್ ಇರುತ್ತೆ, ಆಯಿತಾ. ಹಾಗಾಗಿ ನೀವು ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸೋದ್ರಿಂದ ಅವರ ಒಂದು ಆಸ್ಪತ್ರೆಗೆ ತಿರುಗಾಡುವಂಥದ್ದು ಮತ್ತು ವೃಥಾ ಖರ್ಚನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡುವಂತಹ ಒಂದು ಚಾನ್ಸಸ್ ಆಗ್ಬೋದು ವೀಕ್ಷಕರೇ. ನೋಡಿ, ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಯಾರಿಗೆ ಒಂದು ಮನೆ ಕಟ್ಟಬೇಕು, ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ತಿಂಗಳು ಗೃಹ ನಿರ್ಮಾಣವಾಗುವಂತಹ ಒಂದು ಯೋಗ ಇರ್ತದೆ. ಹಾಗೆಯೇ ಅರ್ಧಕ್ಕೆ ನಿಂತಹ ಕೆಲಸಗಳು ಪೂರ್ಣವಾಗುವಂಥ ಚಾನ್ಸಸ್ ಇರ್ತದೆ. ಭೂಮಿ ಮತ್ತು ಮನೆ ವ್ಯಾಪಾರ ಮಾಡುವಂಥವ್ರಿಗೆ ಉತ್ತಮವಾದಂತಹ ಒಂದು ಫಲ ಇರ್ತದೆ. ಸಮಾಜದಲ್ಲಿ ಈ ಧನುಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಗೌರವಕ್ಕೆ ಅವರು ಪಾತ್ರರಾಗುವಂಥ ಚಾನ್ಸಸ್ ತುಂಬ ಇರ್ತದೆ. ಮನಸ್ಸು ಉಲ್ಲಾಸದಿಂದ ಕೂಡಿರುವಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತಾಳ್ಮೆ ಮತ್ತು ನಿಮ್ಮ ನಿಷ್ಠೆ ಮತ್ತು ನೀವು ಮಾಡ್ತಿರತಕ್ಕಂಥ ಕೆಲಸದಲ್ಲಿ ಏನು ನಿಮಗೆ ನಂಬಿಕೆ ಇರ್ತದೋ ಅದರಿಂದ ನಿಮಗೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಚಾನ್ಸಸ್ ಇರ್ತದೆ, ಆಯಿತಾ. ಹಾಗೆಯೇ ನೋಡಿ, ಧನುಸ್ಸು ರಾಶಿಯವರು ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅಧಿಕ ಲಾಭವನ್ನು ಪಡೆಯಬೇಕು, ಕುಟುಂಬದಲ್ಲಿ ಸಾಮರಸ್ಯ, ನೆಮ್ಮದಿ ಹಾಗೂ ಶತ್ರುಗಳಿಂದ ಯಾವುದೇ ರೀತಿಯ ಒಂದು ತೊಂದರೆಗಳು ಆಗಬಾರ್ದು ಅನ್ನೋಂಥದ್ದಾದರೆ ಪ್ರತಿ ಮಂಗಳವಾರದ ದಿನ, ಆಯಿತಾ, ಪ್ರತಿ ಮಂಗಳವಾರದ ದಿನ ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಟೈಮಲ್ಲಿ ಪ್ರತಿ 5 ಮಂಗಳವಾರ ಈ ಒಂದು ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ಕುಟುಂಬ ಸಮೇತವಾಗಿ ಹೋಗಿ ಒಂದು ಪೂಜೆಯನ್ನು ಮಾಡಿಸಿ ಆ ದುರ್ಗೆಯ ಹೆಸರಲ್ಲಿ ಸ್ವಲ್ಪ ಅಷ್ಟೋತ್ತರವನ್ನು ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಒಂದು ಮಾನಸಿಕವಾದಂಥ ಶಾಂತಿ, ನೆಮ್ಮದಿ, ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಒಂದು ಅತ್ಯಧಿಕವಾದಂತಹ ಒಂದು ಲಾಭವನ್ನು ತಂದು ಕೊಡುತ್ತೆ ವೀಕ್ಷಕರೇ. ಹಣ ಐಶ್ವರ್ಯ ಪ್ರಾಪ್ತಿಗೆ ಒಂದು ಸುಲಭವಾದಂತಹ ಒಂದು ಟಿಪ್ಸ್ ಹೇಳೋದಾದರೆ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಹಣ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗಿ ನಿಮಗೆ ಒಂದು ಲಾಭದಾಯಕವಾಗಿ ನಡೀಬೇಕು ಅನ್ನೋಂಥದ್ದಾದರೆ ಈ ತಿಂಗಳಲ್ಲಿ 21 ಗುಲಗುಂಜಿಯನ್ನು, ಆಯಿತಾ, 21 ಗುಲಗಂಜಿಯನ್ನು ನೀವು ದುರ್ಗಾದೇವಿ ದೇವಸ್ಥಾನದಲ್ಲಿ ನೀವು ಅದನ್ನು ಪೂಜೆಯನ್ನು ಮಾಡಿಸ್ಬೇಕು ಮೊದಲು, ಆಯಿತಾ. 21 ಗುಲಗಂಜಿಯನ್ನು ನೀವು ದುರ್ಗಾದೇವಿ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ಮಾಡಿಸ್ಬಿಟ್ಟು ನಿಮ್ಮ ಪರ್ಸ್ನಲ್ಲಿ ನೀವು ಇದನ್ನು ಇಟ್ಕೊಳ್ಳೋದ್ರಿಂದ ವೀಕ್ಷಕರೇ ಖಂಡಿತವಾಗಲೂ ನಿಮಗೆ ಹಣ ಐಶ್ವರ್ಯ ಪ್ರಾಪ್ತಿಯಾಗಿ ಮನಸ್ಸಿನಲ್ಲಿ ಜೀವನದಲ್ಲಿ ನಿಮಗೆ ನೆಮ್ಮದಿಯನ್ನು, ಶಾಂತಿಯನ್ನು ದೊರಕಿಸುವಂಥ ಒಂದು ಕೆಲಸ ಈ ತಿಂಗಳಲ್ಲಿ ನಿಮಗೆ ಆಗುತ್ತೆ ವೀಕ್ಷಕರೇ, ಆಯಿತಾ. ಇಷ್ಟು ಒಂದು ಸರಳವಾದಂತಹ ಒಂದು ಉಪಾಯವನ್ನು ಮಾಡಿ ಖಂಡಿತವಾಗ್ಲೂ ನೀವು ಈ ತಿಂಗಳು ಜಯಶೀಲರಾಗಿ ಹೊರಗಡೆ ಬರೋದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ, ಆಯಿತಾ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಧನುಸ್ಸು ರಾಶಿಯಲ್ಲಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮರಿದೆ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.